ಹೆಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಚಿಕ್ಕಿ ರೆಸಿಪಿ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಕಡಲೆಕಾಯಿಯನ್ನ ತಗೊಂಡ್ವಿ, ಇದನ್ನ ಹುರಿದುಕೊಳ್ತಿದೀವಿ. ಸುಮಾರು 150-200 ಗ್ರಾಮ್ನ ತಗೊಂಡಿದೀವಿ ನಾವು. ಇದನ್ನ ಚೆನ್ನಾಗಿ ಹುರಿದುಕೊಂಡ ನಂತರ ನೋಡಿ, ಈ ರೀತಿ ಟೆಸ್ಟ್ ಮಾಡಿ ನೋಡ್ಬೇಕು. ಸಿಪ್ಪೆ ಬಿಡ್ತಿದೆ ಅಂದ್ರೆ ಹುರಿದಿದ್ದು ಕರೆಕ್ಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆವಾಗ ಸಿಪ್ಪೆ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಈಗ ಈ ರೀತಿ 2 ಕಾಳುಗಳಾಗಿ ಇದನ್ನ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಳ್ಳನ್ನ ಹಾಕೋತಿದೀವಿ. ಎಳ್ಳನ್ನು ಕೂಡ ನಾವು ಚಿಕ್ಕಿಯಲ್ಲಿ ಬಳಸ್ತಾ ಇದೀವಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಳ್ಳನ್ನ ಹಾಕೊಂಡ್ರೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ನೀರನ್ನ ಹಾಕೋತಿದೀವಿ. ಈಗ ಬೆಲ್ಲದ ಪಾಕವನ್ನ ಮಾಡ್ಕೋಬೇಕಲ್ವಾ, ಅದಕ್ಕೆ ಹಾಕೋತಿದೀವಿ. ನೆಕ್ಸ್ಟ್ 1 ಕಪ್ ಅಥವಾ 1.5 ಕಪ್ ಬೆಲ್ಲನ ನೀವು ಬಳಸಬಹುದು. ನಾವು 1.5 ಕಪ್ ಬೆಲ್ಲನ ಬಳಸಿದೀವಿ. ನೋಡಿ, ಈ ರೀತಿ ನೀರಲ್ಲಿ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೆಲ್ಲವನ್ನೆಲ್ಲ ಕರಗಿಸ್ಕೋಬೇಕಾಗತ್ತೆ. ನೋಡಿ, ಈಗ ಬೆಲ್ಲ ಆಲ್ಮೋಸ್ಟ್ ಕರ್ಗಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು. ಈಗ ನಾವು ಪಾಕನ ಟೆಸ್ಟ್ ಮಾಡ್ತಿದೀವಿ. ನೋಡಿ, ಈ ರೀತಿ ಪಾಕ ಒಂದೆಳೆ ಪಾಕ ಬಂದಾಗ ನೀವು ಈ ಕಡಲೆಕಾಯಿ ನಾವೇನು ಹುರಿದಿಟ್ಕೊಂಡಿದ್ವೋ ಅದನ್ನ ಹಾಕೋಬೇಕಾಗತ್ತೆ. ಒಂದೆಳೆ ಪಾಕ ಬರ್ಬೇಕು, ಆವಾಗ ಹಾಕೋಬೇಕು ಕಡಲೆಕಾಯಿನ. ಈ ರೀತಿ ಹಾಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಏಲಕ್ಕಿ ಪುಡಿಯನ್ನು ಕೂಡ ನಾವು ಇದಕ್ಕೆ ಹಾಕೊಂಡ್ವಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು. ನೋಡಿ, ಪಾಕದ ಕನ್ಸಿಸ್ಟೆನ್ಸಿ ದಪ್ಪ ಆಗ್ತಾ ಇದೆ. ಈ ರೀತಿ ದಪ್ಪ ಆಗ್ತಾ ಹೋಗುತ್ತೆ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ನಾವೀಗ ಪಾಕದ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ನೋಡ್ತಿದೀವಿ. ನೋಡಿ, ಈ ರೀತಿ ನೀರಲ್ಲಿ ಹಾಕಿದ್ರೆ ಈ ರೀತಿ ಕ್ರಿಸ್ಟಲ್ ತರ ಅಂದ್ರೆ ಹರಳಿನ ತರ ಆಗ್ಬೇಕು, ಆವಾಗ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇದನ್ನ ನಾವು ಒಂದು ತುಪ್ಪ ಸವರಿದ ಪ್ಲೇಟ್ಗೆ ಈ ರೀತಿ ಹಾಕೋತಿದೀವಿ. ಈ ರೀತಿ ಒಂದು ಲಟ್ಟಣಿಗೆಯ ಸಹಾಯದಿಂದ ಇದಕ್ಕೆ ತೆಳ್ಳಗೆ ನಾವು ಮಾಡ್ಕೋತಿದೀವಿ. ಈ ರೀತಿ ತೆಳ್ಳಗೆ ಮಾಡ್ಕೋತಿದೀವಿ. ಈಸಿ ಆಗತ್ತೆ ಶೇಪ್ಸ್ ಅಲ್ಲಿ ಕಟ್ ಮಾಡೋಕೆ. ನೆಕ್ಸ್ಟ್ ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಸ್ಕ್ವೇರ್ ಪೀಸಸ್ ಗಳಾಗಿ ಕಟ್ ಮಾಡ್ಕೋತಿದೀವಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡು 1 ಗಂಟೆಗಳ ಕಾಲ ಬಿಟ್ರೆ ನೀವು ಈಸಿಯಾಗಿ ಈ ರೀತಿ ನೋಡಿ ಸಪರೇಟ್ ಆಗಿ ಬರುತ್ತೆ, ಈಸಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡ್ರು ಕೂಡ ಸ್ಕ್ವೇರ್ ಪೀಸಸ್ ಆಗಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ರೆಡಿ ಆಗಿದೆ ಚಿಕ್ಕಿ ರೆಸಿಪಿ. ಕಡಲೆಕಾಯಿಯಿಂದ ಮಾಡಿರುವ ಚಿಕ್ಕಿ ರೆಸಿಪಿ. ಚೈಲ್ಡ್ಹುಡ್ ಅಲ್ಲಿ ಇದನ್ನ ತಿಂದಿರೋ ಅನುಭವ ನಿಮ್ಗಿರುತ್ತೆ. ಸೊ ಇದನ್ನ ಈ ರೀತಿ ಚೆನ್ನಾಗಿ ಹೇಗೆ ಮಾಡ್ಕೋಬಹುದು ಅಂತ ನಾವು ನಿಮ್ಗೆ ತೋರಿಸ್ಕೊಟ್ಟಿದೀವಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.